ಈಗಾಗಲೇ ನಮ್ಮ ಈ ಒಂದು ತಂಡದ ಮುಖಂಡರಾದಂಥ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವರ ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕ್ಫು ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನು ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗಲಿಕ್ಕೆ ಏನು ಇದರಲ್ಲಿ ಏನಾದರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾದ್ರು ಮಸೀದಿ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ದು ಏನಾದರೂ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ತೊಗಲಿನ ತಗಡ ಯಾವ್ದಾರು ಐತೇನ್ರಿ? ಏನೂ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನು ಕಬಳಿಸುವಂಥ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್ ಟ್ರಿಬ್ಯುನಲ್ ಏನಿದೆ, ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ಲೇ ರದ್ದಾಗಬೇಕು. ಯಾವುದೇ ರೈತ ತನ್ನ ಜಮೀನಾಗಲಿ, ಸರ್ಕಾರಿ ಜಮೀನಾಗಲಿ, ಮಠ ಮಂದಿರದಾಗಲಿ, ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು, ಡಿ ಸಿ ಅವರು, ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು ವಿನಃ ಈ ವಕಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನು ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ. ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ದರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವ್ರು ಸಹಿತ ಮೊನ್ನೆ ನಮ್ಮ ಏನು ಬಿಜಾಪುರನ ಹೋರಾಟ ಮಾಡಿದ್ದೀವಿ, ಅಲ್ಲಿ ಸುಮಾರು 16,000 ಎಕರೆ ವಕಫತ್ ಅಷ್ಟೇ ಅಲ್ಲ, ಇನ್ನೂ ಒಂದು ಭಾಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು. ಏನು 8 2B ವಕಫ್ ಹೊತ್ತಳೆ ಒಂದು ಕಾಲಮ್ ಮಾಡ್ಯಾರ ಅವರು. ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂಥದ್ದು ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದು 5-6 ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ಕಡೆ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂಥದ್ದೂ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾರೆ. ಈ ಜಮೀರ್ ಅಹ್ಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡಿದ್ರು, ಮಾಡಿದಾಗ ಡಿ ಸಿ ಅವ್ರಿಗೆ, ಎ ಸಿ ಅವ್ರಿಗೆ, ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ, ವಕಫ್ ಆಸ್ತಿ ಒಂದು ಇಂಚೂ ನಾವು ಬಿಡೋದಿಲ್ಲ, ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ. ಹಂಗಾದರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರದ್ದೇ ಇರ್ತದೆ, ಸರ್ಕಾರ ಮೊದಲ ಮಾಲೀಕ, ಅಲ್ಲಿಂದ ನಾವು ರೈತರು ಇರ್ತದೆ. ಆದರೆ ಜಮೀರ್ ಅಹ್ಮದ್ ಹೇಳೋತಾ ಇರೋದು ಇದು ಸರ್ಕಾರದಲ್ಲ, ಇದು ನಮ್ಮ ದೇಶದ್ದೇ ಅಲ್ಲ ತಾನೆ. ಅಂದಮೇಲೆ ಇದು ಭಾಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು, ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರಿತ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ, ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರೇ ವಕಫ್ ಮಾಡಿದ್ದಾರೆ. ಈ ರೀತಿ ಏನೇನದೋ ಅಂಥ ಮಾಹಿತಿ ನಮ್ಗೆ ಕೊಡ್ರಿ. ನಿಮ್ಮನ್ನು ವಿಶೇಷವಾಗಿ ದಿಲ್ಲಿಗೆ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ 31 ಸದಸ್ಯರಿದ್ದಾರೆ, ಏನೇನು ನಿಮ್ಮ ಸಮಸ್ಯೆ ಅದ ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವರಿಗೆ. ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ, ಮಮತಾ ಬ್ಯಾನರ್ಜಿ ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಫ್ ಎಷ್ಟು ಒಂದು ಖತರ್ನಾಕ್ ಒಂದು ಕಾನೂನು ಇದೆ ಅನ್ನೋಂಥದ್ದು, ಅದನ್ನು ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನು ನಾವೆಲ್ಲ ಕೂಡಿ ಮಾಡ್ತಾಯಿದ್ದೀವಿ. ಸರ್, ಈಗ ಈ ಒಂದು ವಿಲೇಜಲ್ಲಿ 2022ರಲ್ಲಿ ವಕಫ್ ಅಂತೇಳಿ ಸೇರ್ಕೊಂಡಿದ್ದಾರೆ ಪಾಣಿಲ್, ಅವಾಗ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರದಲ್ಲಿ ನೋಡಿ, ಒಂದಂತರೂ ಕ್ಲಿಯರ್ ಮಾಡ್ತೀನಿ ನಾನು. ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ, ಬೊಮ್ಮಾಯಿಯವ್ರ ಸರ್ಕಾರ ಇರಲಿ, ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ, ಸದಾನಂದ ಗೌಡರ ಸರ್ಕಾರ ಇರಲಿ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ನಾವು ಬಂದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಯಾವ ಸರ್ಕಾರ ಇದ್ರೂ ಅನ್ಯಾಯ ಆಗಿದೆ. ನಾವೇನು ಅದನ್ನು ರೆಸ್ಕ್ಯೂ ಮಾಡಿ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡಲ್ಲ ಅದನ್ನು ನಾವು ಯಾರೂ ವಾದ ಮಾಡಕ್ಕೆ ಬಂದಿಲ್ಲ. ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ, ಪ್ರಧಾನಮಂತ್ರಿಗಳ ಸತತ ಪತ್ರ, ನಾವು ವಿಧಾನಸಭೆಯಲ್ಲಿಯೂ ನಾವು ವಕಫ್ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಅವ್ರು ಹೇಳಿದ್ದಾರೆ, ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಪಿಕೊಂಡಂಥ ದಿನ ನಿನ್ನೆ, ಅದರ ಹಿಂದಿನ ದಿವಸನೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಮೇಲೆ ನಡೀತದೆ ಹೊರತು ಯಾವುದೇ ಇಂಥ ಗಿಕ್ಕಪ್ಗೆ ಅಲ್ಲಿ ಅವಕಾಶ ಇಲ್ಲ, ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ. ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಅಂತೇಳಿ ಏನು ಭರವಸೆ ಕೊಟ್ಟಾರೆ ದೇಶದ ಜನರಿಗೆ. ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ, ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ವಕಫ್ ಅನ್ನುವಂಥದ್ದು ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋಂಥದ್ದು ತಿಳಿಸಲಿಕ್ಕೆ ನಾವು ಅಡ್ಡಾಡ್ತಾ ಇದ್ದೀವಿ. ಸರ್, ಇನ್ನೊಂದು ವಿಚಾರ ಸರ್, ಈಗ ನೋಡ್ರಿ, ಯತ್ನಾಳ್ ಅವ್ರ ಜೊತೆ ಹೋಗಿ ನಾವು ತಪ್ಪು ಮಾಡಿದ್ವಿ. ಈ ಮುಂದೆ ಬೆಂಗಳೂರಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ಕರಿತೀವಿ, ಆ ಸಭೆಯಲ್ಲಿ ಯತ್ನಾಳ್ ಅವರಿಗೆ ಮತ್ತೆ ಮುರುಗೇಶ್ ನಿರಾಣಿ ಅವ್ರಿಗೆ ಕರಿತೀವಿ ಅಂತ ಹೇಳಿದ್ದಾರೆ ಸರ್. ನೋಡ್ರಿ, ಅದನ್ನು ಇದು ತೆಗಿಬೇಡ್ರಿ. ನಾವು ವಕಫ್ ಸಲುವಾಗಿ ಬಂದಿವಿ,
ಅವ ಯಾವ್ದಾರು ಕರೀಲಿ ಏನಾರು ಕಿಸಿಲಿ ನಮಗೇನು ಸಂಬಂಧ ಇಲ್ಲ. ಈಗಾಗಲೇ ನಮ್ಮ ಈ ಒಂದು ತಂಡದ ಮುಖಂಡರಾದಂಥ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ಅನ್ನುವಂಥದ್ದು ಇವತ್ತು ನೀವು ಎಲ್ಲ ಕೇಳಿದಿರಿ, ರೈತರ ಅವರು ಬಾಯಿಂದಲೇ ಕೇಳಿದಿರಿ. ಯಾವ ರೀತಿ ವಕ್ಫು ಯಾವ ಆಧಾರಗಳೇ ಇಲ್ಲ ಅವ್ರಿಗೆ, ಏನು ಡಾಕ್ಯುಮೆಂಟ್ಸ್ ಇದೆ, ಇದು ವಕಫ್ ಆಗಲಿಕ್ಕೆ ಏನು ಇದರಲ್ಲಿ ಏನಾದರೂ ಮಜಾರ್ ಇದೆಯಾ, ಕಬ್ರಸ್ತಾನ್ ಇದೆಯಾ, ಯಾವ್ದಾದ್ರು ಮಸೀದಿ ಇದೆಯಾ, ಅಥವಾ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ದು ಏನಾದರೂ ತಾಮ್ರ ತಗಡ, ಕಬ್ಬಿಣ ತಗಡ, ಅದು ತೊಗಲಿನ ತಗಡ ಯಾವ್ದಾರು ಐತೇನ್ರಿ? ಏನೂ ಇಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನು ಕಬಳಿಸುವಂಥ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ, ವಕಫ್ ಟ್ರಿಬ್ಯುನಲ್ ಏನಿದೆ, ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ಲೇ ರದ್ದಾಗಬೇಕು. ಯಾವುದೇ ರೈತ ತನ್ನ ಜಮೀನಾಗಲಿ, ಸರ್ಕಾರಿ ಜಮೀನಾಗಲಿ, ಮಠ ಮಂದಿರದಾಗಲಿ, ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು, ಡಿ ಸಿ ಅವರು, ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು ವಿನಃ ಈ ವಕಫ್ ಟ್ರಿಬ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನು ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ. ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ದರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವ್ರು ಸಹಿತ ಮೊನ್ನೆ ನಮ್ಮ ಏನು ಬಿಜಾಪುರನ ಹೋರಾಟ ಮಾಡಿದ್ದೀವಿ, ಅಲ್ಲಿ ಸುಮಾರು 16,000 ಎಕರೆ ವಕಫತ್ ಅಷ್ಟೇ ಅಲ್ಲ, ಇನ್ನೂ ಒಂದು ಭಾಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು. ಏನು 8 2BA ವಕಫ್ ಹೊತ್ತಳೆ ಒಂದು ಕಾಲಮ್ ಮಾಡ್ಯಾರ ಅವರು. ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂಥದ್ದು ಒಂದು ಲಿಸ್ಟ್ ಮಾಡ್ಯಾರ. ಅದು ಒಂದು 5-6 ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ಕಡೆ DC ಕಚೇರಿಯಲ್ಲಿ ಮುಂದೆ ಆಗುವಂಥದ್ದೂ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾರೆ. ಈ ಜಮೀರ್ ಅಹ್ಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡಿದ್ರು, ಮಾಡಿದಾಗ DC ಅವ್ರಿಗೆ, AC ಅವ್ರಿಗೆ, ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ, ವಕಫ್ ಆಸ್ತಿ ಒಂದು ಇಂಚೂ ನಾವು ಬಿಡೋದಿಲ್ಲ, ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ, ಯಾರಪ್ಪನ ಆಸ್ತಿ. ಹಂಗಾದರೆ ಯಾವುದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರದ್ದೇ ಇರ್ತದೆ, ಸರ್ಕಾರ ಮೊದಲ ಮಾಲೀಕ, ಅಲ್ಲಿಂದ ನಾವು ರೈತರು ಇರ್ತದೆ. ಆದರೆ ಜಮೀರ್ ಅಹ್ಮದ್ ಹೇಳೋತಾ ಇರೋದು ಇದು ಸರ್ಕಾರದಲ್ಲ, ಇದು ನಮ್ಮ ದೇಶದ್ದೇ ಅಲ್ಲ ತಾನೆ. ಅಂದಮೇಲೆ ಇದು ಭಾಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು, ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರಿತ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ, ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರೇ ವಕಫ್ ಮಾಡಿದ್ದಾರೆ. ಈ ರೀತಿ ಏನೇನದೋ ಅಂಥ ಮಾಹಿತಿ ನಮ್ಗೆ ಕೊಡ್ರಿ. ನಿಮ್ಮನ್ನು ವಿಶೇಷವಾಗಿ ದಿಲ್ಲಿಗೆ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ 31 ಸದಸ್ಯರಿದ್ದಾರೆ, ಏನೇನು ನಿಮ್ಮ ಸಮಸ್ಯೆ ಅದ ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವರಿಗೆ. ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ ಪಾರ್ಟಿಗೆ, ಮಮತಾ ಬ್ಯಾನರ್ಜಿ ಪಾರ್ಟಿಗೆ, ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಕಫ್ ಎಷ್ಟು ಒಂದು ಖತರ್ನಾಕ್ ಒಂದು ಕಾನೂನು ಇದೆ ಅನ್ನೋಂಥದ್ದು, ಅದನ್ನು ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನು ನಾವೆಲ್ಲ ಕೂಡಿ ಮಾಡ್ತಾಯಿದ್ದೀವಿ. ಸರ್, ಈಗ ಈ ಒಂದು ವಿಲೇಜಲ್ಲಿ 2022ರಲ್ಲಿ ವಕಫ್ ಅಂತೇಳಿ ಸೇರ್ಕೊಂಡಿದ್ದಾರೆ ಪಾಣಿಲ್. ಅವಾಗ BJP ಸರ್ಕಾರ ಇತ್ತು. BJP ಸರ್ಕಾರದಲ್ಲಿ ನೋಡಿ, ಒಂದಂತೂ ಕ್ಲಿಯರ್ ಮಾಡ್ತೀನಿ ನಾನು. ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ, ಬೊಮ್ಮಾಯಿಯವ್ರ ಸರ್ಕಾರ ಇರಲಿ, ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ, ಸದಾನಂದ ಗೌಡರ ಸರ್ಕಾರ ಇರಲಿ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ನಾವು ಬಂದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಯಾವ ಸರ್ಕಾರ ಇದ್ರೂ ಅನ್ಯಾಯ ಆಗಿದೆ. ನಾವೇನು ಅದನ್ನು ರೆಸ್ಕ್ಯೂ ಮಾಡಿ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡಲ್ಲ ಅದನ್ನು ನಾವು ಯಾರೂ ವಾದ ಮಾಡಕ್ಕೆ ಬಂದಿಲ್ಲ. ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ, ಪ್ರಧಾನಮಂತ್ರಿಗಳ ಸತತ ಪತ್ರ, ನಾವು ವಿಧಾನಸಭೆಯಲ್ಲಿಯೂ ನಾವು ವಕಫ್ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಅವರು ಹೇಳಿದ್ದಾರೆ, ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಪಿಕೊಂಡಂಥ ದಿನ ನಿನ್ನೆ, ಅದರ ಹಿಂದಿನ ದಿವಸನೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಮೇಲೆ ನಡೀತದೆ ಹೊರತು ಯಾವುದೇ ಇಂಥ ಗಿಕ್ಕಪ್ಗೆ ಅಲ್ಲಿ ಅವಕಾಶ ಇಲ್ಲ, ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ. ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಅಂತೇಳಿ ಏನು ಭರವಸೆ ಕೊಟ್ಟಾರೆ ದೇಶದ ಜನರಿಗೆ. ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ, ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ವಕಫ್ ಅನ್ನುವಂಥದ್ದು ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋಂಥದ್ದು ತಿಳಿಸಲಿಕ್ಕೆ ನಾವು ಅಡ್ಡಾಡ್ತಾ ಇದ್ದೀವಿ.
ಸರ್ ಇನ್ನೊಂದು ವಿಚಾರ ಸರ್, ಈಗ ಕೂಡಲ್ಸ್ ವಿಜಯನಂದ ಹೇಳಿದೆ ಸರ್, 2A ಮಿಷನ್ ಸಂಬಂಧ ನೋಡ್ರಿ ಯತ್ನಾಳ್ ಅವ್ರ ಜೊತೆ ಹೋಗಿ ನಾವು ತಪ್ಪು ಮಾಡಿದ್ವಿ, ಈ ಮುಂದೆ ಬೆಂಗಳೂರಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ಕರಿತೀವಿ, ಆ ಸಭೆಯಲ್ಲಿ ಯತ್ನಾಳ್ ಅವರಿಗೆ ಮತ್ತೆ ಮುರುಗೇಶ್ ನಿರಾಣಿ ಅವರಿಗೆ ಕರಿತೀವಿ ಅಂತ ಹೇಳಿದ್ದಾರೆ ಸರ್. ನೋಡ್ರಿ ಅದನ್ನು ಇದು ತೆಗಿಬೇಡ್ರಿ. ನಾವು ವಕಫ್ ಸಲ ಬಂದಿವಿ, ಅವ ಯಾವ್ದಾರು ಕರೀಲಿ ಏನಾರು ಕಿಸಿಲಿ ನಮ್ಗೇನು ಸಂಬಂಧ ಇಲ್ಲ.